ಸಂಸ್ಕೃತಿಯನ್ನು ಕಲಿತಿಲ್ಲ. ಈ ಶಾಲೆಯಲ್ಲಿ ಆ ಸುಸಂಸ್ಕೃತಿಯನ್ನು ಇನ್ನೂ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಸಂತೋಷ ಅನಿಸುತ್ತೆ. ಮನೆಯಲ್ಲಿ ನಮ್ಮ ಮಕ್ಕಳಂತೂ ಮಾಡ್ತಾರೆ, ದಿನಾನು ಪಾಲಕರ ನಮಸ್ಕಾರ ಮಾಡ್ಕೊಂಡು ಬರೋದು, ಗೌರವಿಸೋದು, ಹಿರಿಯರಿಗೆ ಗೌರವಿಸೋದು ಮಾಡ್ತಾರೆ. ಕೆಲವೊಂದು ಮಕ್ಕಳು ಮಾಡಲ್ಲ. ಅದನ್ನ ಎಲ್ಲರೂ ಹೇಳ್ಕೊಟ್ರೆ ಆಗಲ್ಲ. ನಾವು ನಮ್ಮ ತಂದೆ ತಾಯಿನ ನಾವು ಎಷ್ಟು ಗೌರವಿಸ್ತೇವೋ ಅದನ್ನೇ ನಮ್ಮ ಮಕ್ಕಳು ಕಲಿಯೋದು. ಶಿಕ್ಷಕರು ಎಷ್ಟು ಕಲಿಸಕ್ಕೆ ಸಾಧ್ಯ? ಪಾಠದಲ್ಲಿರೋದನ್ನ ಕಲಿಸಕ್ಕೆ ಸಾಧ್ಯ. ಪ್ರತಿಯೊಂದನ್ನು ನಾವು ಶಿಕ್ಷಕರಿಂದನೇ ಬಯಸ್ತಾ ಇದ್ದೀವಿ ಅಂದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ನಾವ್ಯಾಕೆ ನಮ್ಮ ತಂದೆ ತಾಯಿಗಳನ್ನ ಗೌರವಿಸಬಾರ್ದು, ನಮ್ಮ ಅತ್ತೆ ಮಾವಂದ್ರನ್ನ ಗೌರವಿಸಬಾರ್ದು? ಅದು ಆ ಕಡೆ ಯಾಕೆ ನಮ್ಮ ಒಲವು ಹೋಗ್ತಾ ಇಲ್ಲ? ಆ ಒಲವಿನ ಕಡೆ ನಾವು ಹೋದ್ರೆ ನಮ್ಮ ಮಕ್ಕಳು ಕಲಿತಾರೆ. ಫಾರಿನ್ ಹೋಗ್ಬೇಕು ಅಂತ ಬಯಸುವಂತ ನಾವು, ನಮ್ಮ ಮಕ್ಕಳು ಫಾರಿನ್ ಹೋಗ್ಬೇಕು ಅಂತ ಬಯಸುವ ನಾವು, ನಮ್ಮ ಮಕ್ಕಳು ಸಂಸ್ಕೃತಿಯನ್ನ ಕಲಿಬೇಕು ಅಂದ್ರೆ ಯಾವ ತರ ಕಲಿಯಕ್ ಸಾಧ್ಯ? ಆ ಪ್ರಶ್ನೆಗಳನ್ನ ನಾವು ಇಟ್ಕೊಂಡು ಅದಕ್ಕೆ ಉತ್ತರವನ್ನು ನಾವೇ ಹುಡ್ಕೊಂಡ್ರೆ ನಮ್ಮ ಮಕ್ಕಳು ಖಂಡಿತವಾಗಿಯೂ ಮುಂದೆ ಬರ್ತಾರೆ, ಮತ್ತೆ ಅವ್ರು ಗೌರವಿಸ್ತಾರೆ. ಜೀವನದಲ್ಲಿ ಗೌರವ ಒಂದು ಒಳ್ಳೆ ದಾರಿಯಾಗಿದೆ. ಯಾರಿಗೂ ನಾವು ಗೌರವ ಕೊಡೋದನ್ನು ಕಲಿಸ್ತೀವೋ ಅವಾಗ ಸುಂದರವಾಗಿ ಬೆಳೀತಾರೆ. ಹೂವು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಬುಡದಿಂದ ನೀವು ಬೆಳಿಬೇಕು ತಾನೆ. ಅದನ್ನು ಬೆಳೆಸ್ತಕ್ಕಂಥ ಈ ಶಿಕ್ಷಕ ವೃಂದದವರಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ನೋಡಿದಾಗ ಒಂದು ಹೊಸ ಹುಮ್ಮಸ್ಸು ಬರುತ್ತೆ. ಮಗುವಿನಲ್ಲಿ ಈ ಒಂದು ಕಲೆಗೆ ನಾವು ಹಾಕಿ ಕೊಡ್ತಾ ಇದೀವಲ್ಲ, ಬೇಸ್ ಹಾಕೊಡೋದು ತುಂಬಾ ಕಷ್ಟ. ಆ ಬೇಸನ್ನು ಹಾಕಿಕೊಡ್ತಕ್ಕಂತಹ ಪ್ರತಿಯೊಂದು ಶಿಕ್ಷಕರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಈ ಸಂಸ್ಕೃತಿ ನಮ್ದು ಇವತ್ತಿಂದಲ್ಲ, ಸುಮಾರು ಹಿಂದಿನ ಕಾಲದಲ್ಲಿ ಗಣೇಶನಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ. ತಾಯಿ ತಂದೆನೇ ದೇವರು, ತಾಯಿ ತಂದೆಯನ್ನೇ ನಾವು ನಮಸ್ಕರಿಸಬೇಕು. ಇಡೀ ಜಗತ್ತಿನಲ್ಲಿರುವುದನ್ನ ಎಲ್ಲವನ್ನೂ ಪಡ್ಕೊಳ್ಳೋದು ತಾಯಿ ತಂದೆಯಿಂದಲೇ ಅಂತ ನಮ್ಗೆ ಗೊತ್ತಿದ್ರು ನಾವು ಅದನ್ನ ಧಿಕ್ಕರಿಸಿ ಮುಂದಿನ ಹೆಜ್ಜೆಯಲ್ಲಿ ನಾವು ಬೆಳೀತಾ ಹೋದಂಗೆ ಮರಿತಾ ಹೋಗ್ತೀವಿ. ಆ ಮರೆಯೋದನ್ನ ಕಡಿಮೆ ಮಾಡೋದಕ್ಕಾಗಿಯೇ ಈ ತರಹ ಒಂದು ಕೆಲವೊಂದು ಸಂಸ್ಕೃತಿಗಳನ್ನು ನಾವು ಮತ್ತೆ ಆಯೋಜಿಸುವುದರಿಂದ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳು ನಡೆಯೋದ್ರಿಂದಲೇ ಮಕ್ಕಳಿಗೆ ಅದನ್ನ ಮತ್ತೆ ಬಿತ್ತಿ ಬೆಳೆಯಬಹುದು. ಮಕ್ಕಳ ಮನಸ್ಸಲ್ಲಿ ಮತ್ತೆ ಹೂವಿನಂತೆ ಅರಳುವಂತಹ ಸಾಮರ್ಥ್ಯವನ್ನು ಬೆಳೆಸಬಹುದು ಅಂತ ನನಗೆ ಅನಿಸ್ತದೆ. ಅದನ್ನ ಈ ರೀತಿಯ ಕಾರ್ಯಕ್ರಮಗಳು ತುಂಬಾ ಉತ್ತೇಜನಕಾರಿಯಾಗಿ ನಡೆಸ್ತವೆ ಅಂತ ನನಗೆ ಅನಿಸ್ತದೆ. ಮತ್ತೆ ಈ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂತಹ ಶಾಲಾ ವೃಂದವು ನಮ್ಮ ಪೋಷಕರಿಗೆ ಎಚ್ಚರವನ್ನು ಮಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಈ ರೀತಿ ಮಾಡ್ತಾ ಇರುವ ಟೀಚರ್ಸ್